ಆತ್ಮೀಯರೇ, ನಿನ್ನೆ ನಡೆದಂಥ ಹೂವಿನಡಗಲಿ ತಾಲೂಕು ಸೋಗಿ ಗ್ರಾಮದ ಪಟ್ಟೆದ ಸಿದ್ಮಲಪ್ಪ ಪ್ರೌಢಶಾಲೆಯಲ್ಲಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ತಾಲೂಕಿನ ಖ್ಯಾತ ಯೋಗಪಟುಗಳು, ಯೋಗ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ರಾಷ್ಟ್ರಮಟ್ಟದ ಸಾಧಕರು, ಮಾಸ್ಟರ್ ಆಫ್ ಸೈನ್ಸ್ ಇನ್ ಯೋಗ MSc ಯೋಗ ಪದವಿಯನ್ನು ಪಡೆದುಕೊಂಡು ರಾಜ್ಯದಾದ್ಯಂತ ಅನೇಕ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಯೋಗದ ನಡೆ ಹಳ್ಳಿಯ ಕಡೆ ಎಂಬುವ ಒಂದು ಘೋಷವಾಕ್ಯದಡಿ ಉಚಿತ ಯೋಗ ತರಬೇತಿ ಮೂಲಕ ಪ್ರಖ್ಯಾತಿ ಪಡೆದಂತಹ ಮಲ್ಲಿಕಾರ್ಜುನ್ ಕುಂಚೂರವರು ಮಾನೇರ ಮಸಲೋಡ ಗ್ರಾಮದ ಹೆಮ್ಮೆಯ ಯೋಗಪಟುಗಳು. ಇವರು ನಿನ್ನೆ ಪಟ್ಟೆ ಸಿದ್ಮಲಪ್ಪ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಏನು ಈಗ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಯೋಗ ತರಬೇತಿದಾರರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಬಹಳ ಅತ್ಯಂತ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಮನಮುಟ್ಟುವಂತೆ ಈ ಒಂದು ಯೋಗ ತರಬೇತಿಯನ್ನು ನೀಡಿರ್ತಕ್ಕಂಥದ್ದು ಬಹಳ ಅತ್ಯಂತ ಶ್ಲಾಘನೀಯ ಮಾತು. ಈ ಒಂದು ಯೋಗ ದಿನಾಚರಣೆ ಅನ್ನುವಂಥದ್ದು 2014ರಿಂದ ಏನು ಪ್ರಾರಂಭ ಆಯಿತು, ಇಲ್ಲಿಗೆ ಸತತ 10 ವರ್ಷಗಳು ಗತಿಸಿ 11ನೇ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದಾರೆ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಕೂಡ. ಇವತ್ತು ಯೋಗ ಅನ್ನುವಂಥದ್ದು ಇಂದಿನ ತಾಂತ್ರಿಕ ಯುಗದಲ್ಲಿ ಭಾಳ ಅರ್ಥಪೂರ್ಣವಾಗಿ ಬೇಕಾಗಿರುವಂತಹ ಒಂದು ಚಿಕಿತ್ಸಾ ಪದ್ಧತಿ. ಮಾನಸಿಕವಾಗಿ ದೈಹಿಕವಾಗಿ ಮನುಷ್ಯ ಸದೃಢನಾಗಬೇಕಾದ್ರೆ, ತನ್ನ ಜೀವನವನ್ನು ಭಾಳ ಅರ್ಥಪೂರ್ಣವಾಗಿ ಅವನು ನಡೆಸಬೇಕಾದ್ರೆ ಮನುಷ್ಯನಿಗೆ ಮಾನಸಿಕ ನೆಮ್ಮದಿ ಭಾಳ ಮುಖ್ಯ ಆಗ್ತದೆ. ಅಂಥ ಸಂದರ್ಭದಲ್ಲಿ ಮನುಷ್ಯನ ಮಾನಸಿಕ ನೆಮ್ಮದಿಯನ್ನು ಕೊಡುವಂಥ ಯೋಗ ಇವತ್ತು ವಿಶ್ವದ ಪ್ರತಿಯೊಂದು ರಾಷ್ಟ್ರಗಳಲ್ಲಿ ಕೂಡ ಅನುಕರಣೆ ಮಾಡುವಂಥದ್ದು ಮಹತ್ವದ್ದಾಗಿದೆ. ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಪತಂಜಲಿ ಮಹರ್ಷಿಗಳು ಏನು ಯೋಗವನ್ನು ಪರಿಚಯಿಸಿದರು, ಆ ಅಷ್ಟಾಂಗ ಯೋಗ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ ಅಷ್ಟಾಂಗ ಯೋಗಗಳು ಇವತ್ತು ದಿನನಿತ್ಯ ಬದುಕಿನಲ್ಲಿ ಪ್ರತಿಯೊಬ್ಬ ನಾಗರಿಕರಿಗೆ ಸಹಾಯಕಾರಿ ಆಗ್ತಾ ಇವೆ. ಇದರ ಜೊತೆಗೆ ಪತಂಜಲಿ ಮಹರ್ಷಿಯವರು 195 ಯೋಗ ಸೂತ್ರಗಳನ್ನು ಬರೆಯುವುದರ ಮೂಲಕ ಇವತ್ತು ಮನುಷ್ಯ ಮಾನಸಿಕ ನೆಮ್ಮದಿಗಾಗಿ ಅನೇಕ ಒಂದು ವಿಧಾನಗಳನ್ನು, ಅನೇಕ ಪದ್ಧತಿಗಳನ್ನು ಅನುಸರಿಸಿದಾಗಿ ಕೂಡ ಯೋಗದಲ್ಲಿದ್ದಂತಹ ಒಂದು ದೈಹಿಕ ಆಕಾರ ವಿಕಾರದ ನಿಯಂತ್ರಣತೆ, ದೇಹದ ಒಳಾಂಗಗಳಿಗೆ ಆಗುವಂತಹ ಒಂದು ಆರೋಗ್ಯ ಚೈತನ್ಯ ಶಕ್ತಿ, ಮನುಷ್ಯ ನಿತ್ಯ ಬದುಕಿನಲ್ಲಿ ತಾನು ಆರೋಗ್ಯದಾಯಕವಾಗಿರಬೇಕಾದ್ರೆ ಪ್ರತಿನಿತ್ಯವೂ ಬೆಳಗಿನ ಜಾವ ಬೇಗ ಎದ್ದೇಳುವಂಥ ರೂಢಿ ಇಟ್ಕೊಂಡು ಒಳ್ಳೆಯ ಒಂದು ಆಹಾರದ ಪದ್ಧತಿ ಮೂಲಕ ನಿತ್ಯ ನಿರಂತರವಾಗಿ ಯೋಗಾಭ್ಯಾಸವನ್ನು 1 ಗಂಟೆಗಳ ಕಾಲ ಬೆಳಗ್ಗೆ ಅದಕ್ಕೆ ಮೀಸಲಿಟ್ಟು ಅಭ್ಯಾಸ ಮಾಡಿದ್ದೇ ಆದಲ್ಲಿ ತನ್ನ ದೇಹಕ್ಕೆ ಬಂದೊದಗುವಂತಹ ಸಣ್ಣ ಪುಟ್ಟ ಈ ಒಂದು BP ಅಂದರೆ ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ, ಮಧುಮೇಹ, ಸಕ್ಕರೆ ಕಾಯಿಲೆ, ಹೀಗೆ ಸಣ್ಣ ಪುಟ್ಟ ಕಾಯಿಲೆಗಳನ್ನು ನಾವುಗಳು ನಿಯಂತ್ರಿಸ್ಬೋದು. ಜೊತೆಗೆ ದೇಹದಲ್ಲಿ ಒಬೆಸಿಟಿ, ಆ ಒಂದು ಹೊಟ್ಟೆಯ ಬೊಜ್ಜನ್ನು ಕೂಡ ಕರಗಿಸಲಿಕ್ಕೆ ಈ ಯೋಗ ನಿತ್ಯ ನಿರಂತರವಾಗಿ ಮಾಡ್ತಾ ಹೋದರೆ ನಮ್ಮ ದೇಹದ ತೂಕವನ್ನು ನಿಯಂತ್ರಿಸ್ತದೆ. ಈ ಮೂಲಕವಾಗಿ ಯೋಗ ಅನ್ನುವಂಥದ್ದು ಇವತ್ತು ಪ್ರತಿಯೊಂದು ರಾಷ್ಟ್ರಗಳಲ್ಲಿರ್ತಕ್ಕಂಥ ಜನರಿಗೆ, ಯಾರು ಈ ಭೂಮಿ ಮೇಲೆ ಜೀವಿಸ್ತಾ ಇದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ಮಾನಸಿಕ ಒತ್ತಡ ಇದೆ. ಅಂತಹ ಮಾನಸಿಕ ಒತ್ತಡವನ್ನು ನಿವಾರಿಸುವಂಥ ಶಕ್ತಿ ಈ ಒಂದು ಯೋಗಕ್ಕಿದೆ. ಅದನ್ನು ನಿತ್ಯ ನಿರಂತರವಾಗಿ ಅಭ್ಯಾಸ ಮಾಡ್ತಾ ಹೋದಂತೆಲ್ಲ ಮಾನವ ಮಾನಸಿಕ ನೆಮ್ಮದಿಯಿಂದ ಒಳ್ಳೆಯ ಆರೋಗ್ಯಕರ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯತೆ ಆಗ್ತದೆ ಅನ್ನುವಂಥ ಮಾತನ್ನು ಶ್ರೀಯುತ ಮಲ್ಲಿಕಾರ್ಜುನರವರು ಅಲ್ಲಿರುವಂತಹ ಶಾಲೆಯ ಸುಮಾರು 260 ವಿದ್ಯಾರ್ಥಿಗಳಿಗೆ, ಹಾಗೆಯೇ ಸಾರ್ವಜನಿಕರಿಗೆ, ಶಿಕ್ಷಕ ಬಂಧುಗಳಿಗೆ, BD ತರಬೇತಿಯ ಪ್ರಶಿಕ್ಷಣಾರ್ಥಿಗಳಿಗೆ ಸಂಪೂರ್ಣವಾಗಿ ಮನಮುಟ್ಟುವಂತೆ ಅರ್ಥಪೂರ್ಣ ಒಂದು ಯೋಗ ಕಾರ್ಯಕ್ರಮವನ್ನು ಸುಮಾರು 1.5 ಗಂಟೆಗಳ ಕಾಲ ಮಾಹಿತಿಯನ್ನು ಒದಗಿಸಿದರು. ಇವತ್ತು ಏನಾಗ್ತಾ ಇದೆ, ಒಂದು ದಿನಕ್ಕೆ ಮಾತ್ರ ಯೋಗಾಭ್ಯಾಸ ಸೀಮಿತವಾಗದೆ ನಿತ್ಯ ನಿರಂತರವಾಗಿ ಯೋಗಾಭ್ಯಾಸವನ್ನು ಮಾಡಿದಾಗ ಮಾತ್ರ ದೇಹದ ಬೆಳವಣಿಗೆ ನಿಯಂತ್ರಣದಲ್ಲಿರ್ತದೆ, ಮಾನಸಿಕವಾಗಿ ನೆಮ್ಮದಿ ಸಿಗ್ತದೆ, ಜೀರ್ಣಕ್ರಿಯೆ ಹೆಚ್ಚಾಗ್ತದೆ, ಒಂದು ಉತ್ತಮ ನಿದ್ರೆ ಬರ್ತದೆ, ಮನುಷ್ಯ ಸರಳ ಜೀವನವನ್ನು ಮಾಡಲಿಕ್ಕೆ ಒಂದು ಆಧ್ಯಾತ್ಮದ ಒಲವು, ಮಾನಸಿಕ ಶಕ್ತಿ, ಅದು ವಿದ್ಯಾರ್ಥಿಗಳು ಯೋಗಾಭ್ಯಾಸ ಮಾಡೋದ್ರಿಂದ ಅವರಲ್ಲಿ ಏಕಾಗ್ರತೆ, ಒಳ್ಳೆಯ ಒಂದು ಚೈತನ್ಯ ಶಕ್ತಿ, ಕ್ರಿಯಾಶೀಲತೆ ಇವೆಲ್ಲವೂ ಕೂಡ ಬೆಳವಣಿಗೆ ಹೊಂದುತ್ತವೆ ಅನ್ನುವಂತಹ ಸಂದೇಶವನ್ನು ಅಲ್ಲಿ ನೆರೆದಂಥ ಸಾರ್ವಜನಿಕರಿಗೆ, ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಶ್ರೀಯುತ ಮಲ್ಲಿಕಾರ್ಜುನರವರು ಭಾಳ ಅರ್ಥಗರ್ಭಿತವಾಗಿ ಸೂಚಿಸಿದರು. ಹೀಗೆ ಇವತ್ತು ಕೇವಲ ಒಂದೇ ದಿನಕ್ಕೆ ಜೂನ್ 21 ಬಂದಾಗ ಮಾತ್ರ ಯೋಗ ನೆನಪಾಗದೆ, ಯೋಗ ಜೀವನದ ಒಂದು ಭಾಗ ಆಗಬೇಕು, ಯೋಗ ನಿತ್ಯ ನಿರಂತರವಾಗಬೇಕು, ಯೋಗ ಅನ್ನುವಂಥದ್ದು ವ್ಯಕ್ತಿಯಿಂದ ವ್ಯಕ್ತಿಗೆ ಪ್ರಸಾರವಾಗಬೇಕು, ಯೋಗ ಅನ್ನುವಂಥದ್ದು ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುವಂತಿರಬೇಕು. ಯೋಗ ನಮ್ಮೆಲ್ಲ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಅಂದರೆ ಒಂದು ನಾವೇನು ಅನೇಕ ರೀತಿಯಾದಂತಹ ಒಂದು
ಕೆಟ್ಟ ಚಟಗಳಿಗೆ ದುಶ್ಚಟಗಳಿಗೆ ಬಲಿಯಾಗ್ತೇವೆ, ಅವುಗಳನ್ನು ನಿಯಂತ್ರಿಸಲಿಕ್ಕೆ ಯುವಕರಿಗೆ ಇದು ಯೋಗ್ಯ ಅನ್ನುವಂಥ ಸಂದೇಶವನ್ನು ಕೂಡ ಶ್ರೀಯುತ ಮಲ್ಲಿಕಾರ್ಜುನರವರು ಅಲ್ಲಿ ಮಾಹಿತಿಯನ್ನು ಒದಗಿಸಿದರು. ಅದರ ಜೊತೆಗೆ ಮಕ್ಕಳಿಗೆ ಯೋಗಾಭ್ಯಾಸವನ್ನು ಮಾಡಿಸೋದರ ಜೊತೆಗೇ ಭಾಳ ಅತ್ಯಂತ ಕ್ಲಿಷ್ಟಮಯವಾದಂತಹ ಸ್ಪರ್ಧೆಗಳಿದ್ದಾಗ ಮಕ್ಕಳು ಹೇಗೆ ಭಾಗವಹಿಸಿ ಅಲ್ಲಿ ಸ್ಪರ್ಧೆಯನ್ನು ಗೆಲ್ಲಬೇಕು ಅನ್ನುವಂತಹ ಯೋಗದ ಉನ್ನತ ರೀತಿಯಾದಂತಹ ಅತ್ಯಂತ ಒಂದು ಅಡ್ವಾನ್ಸ್ ಬೆಂಡಿಂಗ್ ಆಸನಗಳನ್ನು ಕೂಡ ಅವರು ಮಾಡಿ ತೋರಿಸಿದರು. ಅದಕ್ಕಿಂತ ಮೊದಲು ಈ ಯೋಗದಲ್ಲಿ ಕ್ರಿಯೆ ಅನ್ನುವಂಥದ್ದು ಜಲನೀತಿ, ಜಲಕಪಾಲಭಾತಿ, ವಸ್ತ್ರಧೌತಿ, ದಂಡಧೌತಿ ಬಗ್ಗೆ ಮಾಹಿತಿ ನೀಡಿ ಈ ಒಂದು ನೌಲಿ ಕ್ರಿಯೆಯನ್ನು ಕೂಡ ಅವರು ಮಾಡಿ ತೋರಿಸೋದ್ರ ಮೂಲಕ ನೆರೆದಂತಹ ಜನರಿಗೆ ಆಶ್ಚರ್ಯಚಕಿತಕ್ಕೆ ಅವರು ಒಂದು ಭಂಗಿಯನ್ನು ಪ್ರದರ್ಶಿಸಿದರು. ಏಕೆಂದರೆ ಇವತ್ತು ಕಲಿಕೆ ಅನ್ನುವಂಥದ್ದು ಕೇವಲ ಒಬ್ಬ ವ್ಯಕ್ತಿಗಲ್ಲ, ನಿತ್ಯ ನಿರಂತರವಾಗಿ ಇರೋದ್ರ ವ್ಯಕ್ತಿ ಅವನಿಗೆ ವಯಸ್ಸು ಎಷ್ಟೇ ಆಗ್ಬೋದು, ಅವನ ದೇಹದ ತೂಕ ಎಷ್ಟೇ ಇರ್ಬೋದು, ನಿರಂತರವಾದ ಅಭ್ಯಾಸದಿಂದ ದೇಹ ಬೆಂಡಾಗ್ತದೆ ಅನ್ನುವುದಕ್ಕೆ ಮಲ್ಲಿಕಾರ್ಜುನರವರು ಪ್ರದರ್ಶನ ಮಾಡಿದಂತಹ ಕ್ರಿಯೆಗಳಾಗ್ಬೋದು, ಯೋಗಗಳಾಗ್ಬೋದು ಅದಕ್ಕೆ ಸಾಕ್ಷಿ. ಈ ಒಂದು ಮಾಹಿತಿಯನ್ನು ತಾವೆಲ್ಲರೂ ಕೂಡ ನೋಡಿ ಅವರ ಒಂದು ಯೋಗ ಭಂಗಿಗಳನ್ನು ತಿಳಿದುಕೊಳ್ತಾ ಅವರ ಒಂದು ಸಂದೇಶವನ್ನು ತಿಳಿದುಕೊಂಡು ನೀವು ಕೂಡ ಯೋಗಿಗಳಾಗಿ ನಿರೋಗಿಗಳಾಗಿ ಯೋಗ ಜೀವನದ ಒಂದು ಭಾಗ ಆಗಲಿ. ಮತ್ತೊಮ್ಮೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಮನದಲ್ಲೂ ಶಾಂತಿಯ ತುಂಬುತ್ತ ಭಾರತ ದೇಳಿಗೆಗೆ ದುಡಿಯೋಣ, ರಾಷ್ಟ್ರದ ಯೋಗಿಗಳಾಗೋಣ. ಮಧ್ಯಮ ವಾಮ ದಕ್ಷಿಣ ನವಲಿ ರೊಟೇಷನ್.
ಇದು ನನ್ನ ಇಂಟರ್ನ್ಯಾಷನಲ್ ನ್ಯಾಷನಲ್ ಲೆವೆಲ್ 4 ಇಯರ್ಸ್. ಪ್ರತಿ ವರ್ಷವೂ ಕೂಡ ಆಲ್ ಓವರ್ ಇಂಡಿಯಾದಲ್ಲಿ ನಂದೇ ಫಸ್ಟ್ ಯೋಗದಲ್ಲಿ ನೌಲಿ. ಈ ನೌಲಿ ಮತ್ತೆ ಮಾಡ್ತಕ್ಕಂಥ ಜಲನೀತಿ ಜಲಕಪಾಲಭಾತಿ ಇವೆಲ್ಲ ಇಂಟರ್ನ್ಯಾಷನಲ್ ಸಿಲೆಬಸ್. ಇವುಗಳನ್ನು ನಾವು ಮಾಡ್ತಾ ಹೋದರೆ ನಮ್ಮ ಒಳಾಂಗಗಳಿಗೆ ಹೆಚ್ಚು ಹೆಲ್ಪ್ ಆಗುತ್ತೆ. ಇವತ್ತು ನಾವು ಸಣ್ಣ ಪುಟ್ಟ ಏನಾದರೂ ತಿಂದಾಗ ಜೀರ್ಣ ಆಗಲ್ಲ, ಹೊಟ್ಟೆ ಬಜ್ಜು ಬರ್ತದೆ. ಈ ರೀತಿಯಲ್ಲಿ ನಾವು ಮಾಡ್ತಾ ಹೋಗೋದ್ರಿಂದ ಏನಾಗುತ್ತೆ, ದೇಹ ಸಂಪೂರ್ಣವಾಗಿ ಬೆಳೀತಾ ಹೋಗುತ್ತೆ. ಒಂದು ಕರವಸ್ತ್ರ ಇರಬೇಕು. ಇದನ್ನ ಪದ್ಧತಿ ಮೇಲೆನೆ ಮಾಡಬೇಕು. ಯಾಕ ಅಂದ್ರೆ ನಾನು ನೆಕ್ಸ್ಟ್ ತೋರಿಸ್ತೀನಿ ಕ್ಲೆನ್ಸಿಂಗ್ ಹೆಂಗ ಆಗುತ್ತೆ. ಬಹಳ ಮಂದಿ ನಾವು ಟ್ರೀಟ್ಮೆಂಟ್ ಕೊಡುವಾಗ ಯಾರಿಗೆ ವಾತಾವರಣ ಚೇಂಜ್ ಆದ ತಕ್ಷಣ ಮೂಗು ಕಟ್ತತೆ, ಡಸ್ಟ್ ಮನೆಯಲ್ಲಿ ಸ್ವಚ್ಛ ಮಾಡಿದ ತಕ್ಷಣ ಮೂಗು ಕಟ್ತತೆ, ಡಸ್ಟ್ ಅಲರ್ಜಿಟಿಕ್, ಅವ್ರನ್ನ ನಾವು ಸೆನೆಟಿಸ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಅಂತ ಕರಿತೀವಿ. ಅವರು ಇದನ್ನ ಮಾಡ್ತಾ ಹೋದಂಗೆಲ್ಲ ಏನಾಗ್ತದೆ, ಆ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಫಸ್ಟ್ ವಿತೌಟ್ ಮೆಟೀರಿಯಲ್ ಕೈಯನ್ನು ಹಿಂದಿಟ್ಟು ಬಾಯಿಯಿಂದ ಮೂಗನ್ನು ಹೊರಗೆ ಹಾಕ್ತೀವಿ. ಅದಕ್ಕೆ ಜಲಕಪಾಲಭಾತಿ ಅಂತ ಕರಿತೀವಿ ಕ್ರಿಯೆ. ಹಿಂಗಾದ್ಮೇಲೆ ಪೂರಾ ಸೀನ್ಬೇಕು. ಕಾಣ್ತಿಲ್ಲ? ಇನ್ನೊಂದು ಬಾರಿ ಮೇಲೆ ಅಂದ್ರೆ ನೀರಿಗೆ ಸಿಡಿತೈತಲ್ಲ. ಓಕೆ ಓಕೆ, ಇಲ್ಲಿ ಕಾಣ್ತದಾ? ಇದಾದ್ಮೇಲೆ ಮೂಗನ್ನ ಮಾಡಿ ಒರೆಸ್ಕೊಳ್ಬೇಕು. ನೆಕ್ಸ್ಟ್ ಜಲನೇತಿ, ಅದು ಜಲ ಕಪಾಲಭಾತಿ. ಎಲ್ಲರಿಗೂ ಕಾಣಿಸ್ತದೆ. ಇಲ್ಲಿ ಮೂಗಿನಲ್ಲಿಟ್ಟು ಆ ಅಕ್ಷರ ಉತ್ಪಾದನೆ ಮಾಡಿದ್ರೆ ತನ್ನಿಂದ ತಾನೇ ಈ ಮೂಗಿನೊಳಗೆ ನೀರು ಬರ್ತದೆ. ಇಲ್ಲಿ ನೋಡಿ, ಒಳಗೆ ಹಾಕೋಬೇಕು, ಮೂಗಿನಲ್ಲಿ ಇಡಬೇಕು. ನೆಕ್ಸ್ಟ್ ಈ ಕಡೆ ಮುಗಿನಿಂದ ಏನು ಸ್ವಲ್ಪ ತಣ್ಣಗಾಗಿ ಇವು, ಭಾಳ ತಣ್ಣೀರಲ್ಲಿ ಮಾಡಬೇಡಿ, ನಮಗೆ ನಡೀತಿದೆ. ಮತ್ತು ಮೂಗು ಕಟ್ಟಾಗ್ತದೆ, ನೆಗಡಿ ಆಗ್ತದೆ. ತಣ್ಣೀರು ಹಾಕ್ಬಾರ್ದು, ನಮ್ಗೆ ಭಾಳ ಬಿಸಿನೀರು ಹಾಕ್ಬೇಕು. ಅಪೋಸಿಟ್ ಪೂರ ಖಾಲಿ ಮಾಡಿತ್ತು. ಇದರಿಂದ ಎರಡು ಹೆಲ್ಪ್, ಒಂದು ಸ್ವಚ್ಛಗೊಳ್ಳುತ್ತದೆ, ಒಂದು ಲಂಗ್ಸ್ ಬಹಳ ಕೆಪಾಸಿಟಿ. ಯೋಗದಲ್ಲಿ ನಗಿಸಬೇಕು, ಯಾಕಂದ್ರೆ ಹಸನ್ಮುಖಿಗಳಾಗಿರ್ಬೇಕು ಅಂತಕ್ಕಂಥದ್ದು ಅವರ ಒಂದು ಸದಾಶಯ. ಹಾಗಾಗಿ ಹಂಪಿಯಲ್ಲಿದ್ದಾಗ ಅವರು ಇದು ಮಾಡ್ತಾ ಇದ್ರು. ಅದು ಒಂದೇ ನಿಮಿಷದಲ್ಲಿ ಆಗ್ತದೆ, ಭಾಳ ಹೊತ್ತೇನಿಲ್ಲ. ನೀವು ಆ ಥರ ಮಾಡಿ ಅಲ್ಲಿ ಎಂಡ್ ಆಗ್ತದೆ. ಸರಿ, ಇನ್ಸ್ಟ್ರಕ್ಷನ್ ಹೋಗೋಣ. ಇದು ಅದರಲ್ಲಿ ಹೆಂಗಿದೆ ನಗು ಯೋಗದಲ್ಲಿ, ಓಕೆನಾ? ಎಲ್ಲ ಮಾಡ್ತೀರಾ? ಕೈ ಬರಬೇಕಾದ ಕೈ ಹೆಂಗ ನಾನು ಹೆಂಗ್ ಮಾಡ್ತೀನಿ ಮಾಡಿ, ಎರಡು ಕೈಯಿಂದ ನನ್ನ ಕೈಯಲ್ಲಿ ಮೈಕೆ ಇರ್ತದೆ, ನನ್ನ ಕೈಯಿಂದ ನೀವು ಎರಡು ಕೈ ಮಾಡಿ.
ನೋಡಿ ಆಹಾ ಹೇಗಿದೆ ಅಂತ. ಓಕೆನಾ? ಈ ರೀತಿ ಮಾಡ್ತಾ ಹೋದ್ರೆ ನಾವೆಷ್ಟು ನಗ್ತೀವಿ, ನಮ್ಮ ಮುಖ, ನಮ್ಮ ಒಳಾಂಗ ಎಲ್ಲವೂ ಕೂಡ. ಅದಕ್ಕಾಗಿಯೇ ವರ್ಣಮಾಲೆಗಳು ಹುಟ್ಟಿದಂಥ ಮಕ್ಕಳಿಗೆ ಎಲ್ಲ ಕಲಿಸ್ತದೆ ಅನ್ನೋದಕ್ಕೆ ಇದರಲ್ಲಿ ಯೋಗ ಆಗ್ತದೆ. ಓಕೆ, ಧನ್ಯವಾದಗಳು. ಹೀಗೆ ನಗುಮುಕ್ತದಲ್ಲಿ ನಗನಗುತ್ತಾ ಇರ್ರಿ. ಯೋಗಮಯ ಜೀವನ, ಆನಂದಮಯ ಜೀವನ, ಯೋಗ ಮುಕ್ತ. ಧನ್ಯವಾದ. ಮಧ್ಯೆ ಮಧ್ಯೆ ವಿಶ್ರಾಂತಿ ಇದೆ. ಸೇತು ಪಕ್ಕದಲ್ಲಿ ಮನೆ ನೋಡಿ, ಬಾಡಿಯಲ್ಲಿ ಯಾವ ರೀತಿ ಬೆಂಡಿಂಗ್ ಇರ್ತದೆ ಗಮನಿಸಿ. ಮತ್ತೆ ಬಾಡಿಯನ್ನು ಕೆಳಗೆ ಇಟ್ಕೊಂಡು ನಂತರ ಒಂದು ಮಲ್ಕೊಂಡು ಗೋಡೆಯನ್ನ ಮೇಲೆ ನೆಕ್ಸ್ಟ್ ಪೂರ್ಣ ನಗರಾಸನ. ಮಾತ್ರ ಬೆಳೆದು ಗಮನಿಸ್ತಾ ಹೋಗಿ. ಉಪವಿಷ್ಣ ಕೋಣಾಸನ. ಸಂಪೂರ್ಣವಾಗಿ ಮುಂದಕ್ಕೆ ಹಾಕ್ತಕ್ಕಂಥ ನೋಡಿ, ಎದೆ ಎತ್ತಿದೆ ಕೂರ್ಮಾಸನದ ಸ್ಥಿತಿಯಲ್ಲಿ. ಇದು ಉಪವಿಷ್ಣ ಕೋಣಾಸನ. ಇದನ್ನೇ ಕೆಳಭಾಗದಲ್ಲಿ ಕೈ ಒಯ್ದು ನಾವು ಟಚ್ ಮಾಡಿದ್ರೆ ಕೂರ್ಮ ಆಮೆ. ಹೇಗೆ ಬಾಡಿ ಸೀದಾ ಭೂಮಿ ತಾಪ. ನೆಕ್ಸ್ಟ್ ಬಕಾಸನ. ಕೈಗಳ ಮೇಲೆ ಭಾರವನ್ನು ಹಾಕಿ ಕಾಲುಗಳ ಸಜ್ಜಿಗಳಲ್ಲಿ ಬರ್ತಕ್ಕಂಥದ್ದು ನೇರವಾಗಿ ಹನುಮಾನಾಸನ.
ಫೈನಲ್ ಲೆವೆಲ್ ಬರ್ತಕ್ಕಂಥ ಎಲ್ಲ ಬೆಂಡಿಂಗ್ ಆಸನಗಳು. ಮುಂದಿನ ಹಂತದಲ್ಲಿ ಕೈಗಳ ಮೇಲೆ ಭಾರ ಮಾಡ್ತಕ್ಕಂಥ ಪುಸ್ತಕ ಅಂದ್ರೆ ಚೇಳು. ಬಾಡಿಯನ್ನ ಸಂಪೂರ್ಣವಾಗಿ ನಾವು ಇಲ್ಲಿ ಹ್ಯಾಂಡ್ ಬ್ಯಾಲೆನ್ಸ್, ಲೆಗ್ ಬ್ಯಾಲೆನ್ಸ್, ಬ್ಯಾಕ್ವರ್ಡ್ ಬೆಂಡಿಂಗ್, ಫಾರ್ವರ್ಡ್ ಬೆಂಡಿಂಗ್ ಇವೆಲ್ಲವೂ ಕೂಡ ಸ್ಪರ್ಧೆ ಬಂದಾಗ ಇವುಗಳಿಗೆ ಅತಿ ಹೆಚ್ಚು ಅಂಕ ಇರ್ತದೆ. ನೀವು ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಮಾಡ್ತಕ್ಕಂಥ ಆಸನಗಳೆಲ್ಲ. ಮುಂದಿನ ಹಂತದಲ್ಲಿ ನಾನು ಮೊನ್ನೆ ತೋರಿಸಿದ್ದೆ, ಬಹಳ ಕಾನ್ಸಂಟ್ರೇಷನ್ ಬರ್ತಕ್ಕಂಥದ್ರಲ್ಲಿ ಕಿಂಗ್ ಆಫ್ ದಿ ಆಸನ ಶೀರ್ಷಾಸನ ಅಂತೇಳಿ. ಈ ಒಂದು ಶೀರ್ಷಾಸನ ತಾವು ನೋಡ್ಬೋದು. ಇದು ಬಹಳ ಮುಖ್ಯ. ಹೊಸದಾಗಿ ಮಾಡ್ತಕ್ಕಂಥವ್ರು ಮಕ್ಕಳು ಮಾಡಿ ನೀವು ಇದನ್ನೊಂದು ಮಾಡಿದ್ರೆ ಸಾಕು. ಬ್ರೈನಿಗೆ ಬ್ಲಡ್ ಬರ್ತದೆ, ಕಾನ್ಸಂಟ್ರೇಷನ್ ಹೆಚ್ಚಿಗೆ ಆಗ್ತದೆ, ಮೆಮೊರಿ ಪವರ್ ಇಂಪ್ರೂವ್ಮೆಂಟ್ ಆಗ್ತದೆ. ಇದು ಭಾಳ ಪ್ಲಸ್ ಪಾಯಿಂಟು. ಮಕ್ಕಳು ಮನೆಯಲ್ಲಿ ಗೋಡೆ ಹಾಸನದಿಂದ ಮಾಡಿ, ಇಲ್ಲಿ ಬರ್ತದೆ ನಾವು ಮಾಡ್ತಾ ಇದ್ದೀವಿ. ಗೋಡೆ ಹಾಸನದಿಂದ ಮಾಡಿದ್ರೆ ನಿಮಗೆ ಬಾಡಿ ಟಚ್ ಆಗ್ತದೆ, ಬ್ಯಾಲೆನ್ಸ್ ಇರ್ತದೆ. ಬಟ್ಟೆ ಇಟ್ಕೊಂಡು ತೆಲಿಗೆ ಬರೀತಿಗೆ ಮಾಡಬಾರ್ದು. ಇದರಿಂದ ಮಕ್ಕಳ ಹೆಚ್ಚು ಸೂಕ್ಷ್ಮ ಆಗಿರ್ತದೆ. ಇದು ಶೀರ್ಷಾಸನ. ದೀಪಾಸನ. ಬ್ಯಾಕ್ ಟಚಿಂಗ್ ಅವರ್ ಬಾಡಿ. ಪದ್ಮಾಸನ ಆಗ್ತಕ್ಕಂಥದ್ದು. ನಿಧಾನ ಪಟ್ಟಣ ಹೇಳಂಗಿಲ್ಲ, ಸ್ಪೀಡ್ ಮಾಡಂಗಿಲ್ಲ. ದೇಹದ ಸಂಪೂರ್ಣ ಶುದ್ಧ ರಕ್ತ ತನ್ನ ದೇಹದ ಸ್ಥಾನವನ್ನು ತಲುಪಬೇಕು.